ಮಾಯಾ ಅಖಿಲೇಶ್ ಮೈತ್ರಿಗೆ ಚಾಣಕ್ಯನ ತಂತ್ರ. ಯುಪಿಯಲ್ಲಿ ಹಾಲಿ 57 ಸಂಸದರಿಗೆ ಅಮಿತ್ ಶಾ ಕೋಕ್. 57 ಹೊಸ ಮುಖಗಳನ್ನ ಕಣಕ್ಕಿಳಿಸ್ತಾರ ಅಮಿತ್ ಶಾ. ದೇಶದ ಅತಿದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ಬಿಜೆಪಿ ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇದೆ. ಯುಪಿಯಲ್ಲಿ ಹಾಲಿ 57 ಸಂಸದರಿಗೆ ಅಮಿತ್ ಶಾ ಅವರು ಟಿಕೆಟ್ ಅನ್ನ ನೀಡಲು ನಕಾರವನ್ನ ವ್ಯಕ್ತಪಡಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 57 ಹೊಸ ಮುಖಗಳಿಗೆ ಇಲ್ಲಿ ಮಣೆಯನ್ನ ಹಾಕುವಂತ ಚಾನ್ಸಸ್ ಇದೆ. ಬಿಜೆಪಿ ಆಂತರಿಕ ಸರ್ವೆಯಲ್ಲೂ ಕೂಡ ಇದೇ ಧ್ವನಿ ಕೇಳಿ ಬಂದಿದೆ. ಬಿಜೆಪಿಯ ಹಾಲಿ 57 ಸಂಸದರಿಗೆ ಸೋಲಿನ ಭೀತಿ ಇದೆಯಂತೆ. ಸೊ ಹೀಗಾಗಿ ಸೋಲುವ ಸಂಸದರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಕಳೆದ ಬುಧವಾರ ಸಂಸದರಿಗೆ ಅಮಿತ್ ಶಾ ಮಾಹಿತಿಯನ್ನ ನೀಡಿದ್ದಾರೆ. ನೆಗೆಟಿವ್ ರಿಪೋರ್ಟ್ ನಿಂದ ಶಾ ಹೊಸ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮಾಯಾ ಮೈತ್ರಿಗೆ ಚಾಣಕ್ಯನ ಹೊಸ ಟಕ್ಕರ್ ಈಗ ರೆಡಿ ಆಗಿರುವಂತದ್ದು. ಹೊಸದೊಂದು ತಂತ್ರವನ್ನ ಹೆಣೆದಿದ್ದಾರೆ ಅಮಿತ್ ಶಾ ಅವರು. ಏಕೆಂದ್ರೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಅವರ ನೇತೃತ್ವದ ಬಿಎಸ್ಪಿ ಮತ್ತು ಎಸ್ಪಿ ಮೈತ್ರಿಯನ್ನ ಮಾಡಿಕೊಂಡು ಅಲ್ಲಿ 76 ಕ್ಷೇತ್ರಗಳಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಮತ್ತೆ 2 ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಈ ಒಂದು ಮೈತ್ರಿಯ ಮುಂದೆ ಗೆಲ್ಲಬೇಕು ಅಂದ್ರೆ ಅಲ್ಲಿ ಸ್ಟ್ರಾಂಗ್ ಆದಂತ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಇನ್ನು ದೇಶದ ಅತಿ ದೊಡ್ಡ ರಾಜ್ಯ ಅಂದ್ರೆ ಅದು ಉತ್ತರ ಪ್ರದೇಶ. 80 ಸ್ಥಾನಗಳಿದೆ ಉತ್ತರ ಪ್ರದೇಶದಲ್ಲಿ. ಕಳೆದ ಬಾರಿ ಬಿಜೆಪಿಯಲ್ಲಿ 71 ಸ್ಥಾನಗಳನ್ನ ಗೆದ್ದಿತ್ತು. ಸೊ ಹೀಗಾಗಿ ಈ ಬಾರಿ ಅಷ್ಟು ಸ್ಥಾನಗಳು ಬರೋದಿಲ್ಲ ಅನ್ನೋದು ಈಗ ಆಲ್ರೆಡಿ ಆಂತರಿಕ ಸಮೀಕ್ಷೆಯಲ್ಲೂ ಕೂಡ ವರದಿ ಬಂದಿದೆಯಂತೆ.